ಸಮುದ್ರಕ್ಕೆ ಎಷ್ಟೇ ಸಕ್ಕರೆ ಹಾಕಿದರೂ ಸಿಹಿ ಆಗೋದಿಲ್ಲ. ಹಾಗೆಯೇ ಸ್ವಾರ್ಥ ತುಂಬಿದ ವ್ಯಕ್ತಿಗಳಿಗೆ ಎಷ್ಟೇ ಅಮೃತ ತಿನ್ನಿಸಿದರೂ ಅವರು ವಿಷವನ್ನು ಹೊರಹಾಕುತ್ತಾರೆ ಹೊರತು ಅಮೃತವನ್ನಲ್ಲ. ಸಮಯ. ಮನುಷ್ಯ ಭೇದ ಭಾವ ಮಾಡಬಹುದು, ಆದರೆ ಸಮಯ ಯಾರಿಗೂ ಭೇದ ಭಾವ ಮಾಡುವುದಿಲ್ಲ. ಜೀವನ. ಸಾಗುತ್ತಲಿದೆ ಬೇಸರದ ಪಯಣ, ಎತ್ತ ನೋಡಿದರತ್ತ ನೋವುಗಳ ದಿಬ್ಬಣ. ಎಲ್ಲೋ ದೂರದಲ್ಲಿದೆ ಖುಷಿಯ ನಿಲ್ದಾಣ, ಅದನ್ನು ಹುಡುಕುತ್ತಾ ಸಾಗುತ್ತಲಿದೆ ಜೀವನದ ಪಯಣ. ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿ ಇರೋದಕ್ಕೆ ಕಲಿಯಿರಿ. ಯಾಕಂದರೆ ಮರಳಿ ಬರೋದು ನೆನಪುಗಳು ಮಾತ್ರ, ಸಮಯವಲ್ಲ. ಧರ್ಮ ಬಿಡದ ಧರ್ಮರಾಯ ಊರು ಬಿಟ್ಟ, ಸತ್ಯ ಬಿಡದ ಹರಿಶ್ಚಂದ್ರ ಮಸಣ ಕಾದ, ಸಂಸ್ಕೃತಿ ಮರೆಯದ ಶ್ರೀರಾಮ ವನವಾಸಿಯಾದ, ದಾನ ಮರೆಯದ ಕರ್ಣ ರಣರಂಗದಲ್ಲಿ ಏಕಾಂಗಿಯಾದ. ಪತಿವ್ರತ ಧರ್ಮ ಪಾಲಿಸಿದ ಸೀತೆ ಕಳಂಕಿತಳಾದಳು, ನ್ಯಾಯ ಪಾಲಿಸಿದ ಪಾಂಚಾಲಿ ಅವಮಾನಿತಳಾದಳು. ಇನ್ನು ನಾವು ಮಾನವರು, ನಮಗೆ ಯಾವ ಲೆಕ್ಕ? ಇಂದಿನದು ತಿಳಿದಿಲ್ಲ, ಭವಿಷ್ಯ ಊಹಿಸಲಾಗುವುದಿಲ್ಲ. 3 ದಿನದ ಬಾಳ್ವೆಗೆ ಆಸೆಯ ನಂಟೇಕೆ? ಖುಷಿಯ ಬೇಡುವ ಜೀವಕ್ಕೆ ದುರಾಸೆಯ ಅಂಗೇಕೆ? ಸೇವೆ ಮಾಡುವಾಗ ಸಮಯ ನೋಡಬೇಡ, ಪ್ರಸಾದ ಸ್ವೀಕರಿಸುವಾಗ ಸ್ವಾದ ನೋಡಬೇಡ, ಸತ್ಸಂಗ ಕೇಳುವಾಗ ಜಾಗ ನೋಡಬೇಡ, ವಿನಂತಿ ಮಾಡುವಾಗ ಸ್ವಾರ್ಥ ನೋಡಬೇಡ, ಸಮರ್ಪಣೆ ಅಥವಾ ದಾನ ಮಾಡುವಾಗ ಖರ್ಚು ನೋಡಬೇಡ, ದಯೆ ತೋರುವುದಾದರೆ ಅದರ ಅವಶ್ಯಕತೆ ನೋಡಬೇಡ. ಒಂದು ಅಕ್ಕಿ ಬದುಕಿರುವಾಗ ಇರುವೆಗಳನ್ನೇ ತಿನ್ನುತ್ತೆ, ಆದರೆ ಅಕ್ಕಿ ಸತ್ತಾಗ ಇರುವೆಗಳು ಅದನ್ನು ತಿನ್ನುತ್ತೆ. 1 ವಾರದಿಂದ ಲಕ್ಷಗಟ್ಟಲೆ ಬೆಂಕಿ ಕಡ್ಡಿಗಳನ್ನು ತಯಾರಿಸಬಹುದು, ಆದರೆ ಒಂದೇ ಬೆಂಕಿ ಕಡ್ಡಿ ಲಕ್ಷಗಟ್ಟಲೆ ಮರಗಳನ್ನು ಸುಟ್ಟು ಹಾಕುತ್ತೆ. ಪರಿಸ್ಥಿತಿ ಯಾವಾಗ ಬೇಕಾದರೂ ಬದಲಾಗುತ್ತೆ. ಇವತ್ತು ನೀನು ಬಲಶಾಲಿಯಾಗಿರಬಹುದು, ಆದರೆ ಸಮಯ ನಿನಗಿಂತ ಬಲಶಾಲಿ. ಸಮಯದ ಚಕ್ರ ಯಾವಾಗ ಬೇಕಾದರೂ ತಿರುಗಬಹುದು. ಅದಕ್ಕೆ ಯಾವತ್ತೂ ಗರ್ವ ಪಡಬೇಡ. ಇವತ್ತು ನಿನ್ನ ಹತ್ತಿರ ಇರೋದು ನಾಳೆ ಇನ್ನೊಬ್ಬರ ಹತ್ತಿರ ಇರಬಹುದು. ವಿಷಯ ಅರ್ಥ ಆಗಿದೆ ಅಂದರೆ ನೀನು ಸರಿಯಾದ ಮಾರ್ಗದಲ್ಲಿ ಇದ್ದೀಯಾ ಅಂತ. ಈ ವಿಷಯ ಸತ್ಯ ಅನ್ನೋದಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮಸ್ಕಾರ.